ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಗಳ ತಿರೇಕ. ಸೊ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಬ್ಯಾಕ್ ಪೇಯ್ನ್ ಅನ್ನೋದು 50% ಪ್ರೆಗ್ನೆಂಟ್ ಲೇಡೀಸಲ್ಲಿ ನಾವು ನೋಡ್ಬೋದು. ಸೊ 10ರಲ್ಲಿ 5 ಜನ ಪ್ರೆಗ್ನೆಂಟ್ ಲೇಡೀಸಲ್ಲಿ ಈ ಒಂದು ಬ್ಯಾಕ್ ಪೇಯ್ನ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ. ಸೊ ಈ ಒಂದು ಬ್ಯಾಕ್ ಪೇಯ್ನ್ ಬರೋದಕ್ಕೆ ಕಾರಣ ಏನು ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅವರ ಹಿಸ್ಟ್ರಿಯನ್ನು ತಿಳ್ಕೊಬೇಕಾಗತ್ತೆ. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಗೂ ಮುಂಚೆ ನಿಮಗೇನಾದರೂ ಬ್ಯಾಕ್ ಪೇಯ್ನ್ ಇತ್ತಾ, ಬ್ಯಾಕ್ ಪೇಯ್ನ್ ನಿಮಗೆ ಮುಂಚಿನಿಂದಲೂ ನಾರ್ಮಲ್ ಆಗೇ ಇದೆ ಅಂತ ಹೇಳೋರಿಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆದ ನಂತರನೂ ಸಹ ಈ ಒಂದು ಬ್ಯಾಕ್ ಪೇಯ್ನ್ ಅನ್ನೋದು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದೊಂದು ರಿಸ್ಕ್ ಫ್ಯಾಕ್ಟರ್, ಫಸ್ಟ್ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ನಿಮಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕಿಂತ ಮೊದಲು ಸಹ ಬ್ಯಾಕ್ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಅನ್ನೋದು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಎರಡನೇ ಪಾಯಿಂಟನ್ನು ನೋಡೋದಾದರೆ, ರೆಗ್ಯುಲರ್ ಆಗಿ ನೀವು ಪೀರಿಯಡ್ಸ್ ಆಗ್ತಾ ಇರ್ತೀರ. ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಜಾಸ್ತಿ ಒಂದು ಕಿಬ್ಬೊಟ್ಟೆ ನೋವು, ಬ್ಯಾಕ್ ಪೇಯ್ನು ಈ ರೀತಿ ಜಾಸ್ತಿ ಬರ್ತಾ ಇತ್ತು ಪೀರಿಯಡ್ಸ್ ಟೈಮಲ್ಲಿ ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಆ ರೀತಿ ಒಂದು ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ಮು ಅಥವಾ ಕ್ರ್ಯಾಂಪ್ಸು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹ ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಅದೊಂದು ರಿಸ್ಕ್ ಫ್ಯಾಕ್ಟರು. ಆ ಚಾನ್ಸಸ್ಸಿಂದನೂ ಸಹ ನಿಮಗೆ ಬ್ಯಾಕ್ ಪೇಯ್ನ್ ಅನ್ನೋದು ಬರಬಹುದು. ಸೊ ಮುಂದಿನ ಒಂದು ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಕಾಸಸ್ ಫಾರ್ ಬ್ಯಾಕ್ ಪೇಯ್ನ್ ಅಂತ ನೋಡೋದಾದರೆ, ನಿಮ್ಮ ಪ್ರೆಗ್ನೆನ್ಸಿಗೂ ಮುಂಚೆ ನಿಮಗೆ ಏನಾದರೂ ಬೊಟೆಕ್ಸಲ್ಲಾಗ್ಬೋದು ಅಥವಾ ನಿಮ್ಮ ಪೆಲ್ವಿಸ್ ಏರಿಯಾದಲ್ಲಾಗ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಳ ಹೊಟ್ಟೆ ಭಾಗದಲ್ಲಿ ನೀವು ಬಿದ್ದು ಏನಾದರೂ ಏಟಾಗಿದ್ದರೆ ಆ ಕಾರಣದಿಂದ ನಿಮಗೆ ಮುಂಚೆನೇ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಪ್ರೆಗ್ನೆನ್ಸಿಯಲ್ಲಿ ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ನೀವು ಪ್ರೆಗ್ನೆನ್ಸಿಗೂ ಮುಂಚೆ ಜಾರಿ ಬಿದ್ದು ಆಗಿರ್ಬೋದು ಅಥವಾ ಏನೋ ಒಂದು ಆಕ್ಸಿಡೆಂಟಲ್ ಆಗಿ ಆಗಿರ್ಬೋದು, ಬೊಟೆಕ್ಸ್ ಪಾರ್ಟಲ್ಲೋ ಪೆಲ್ವಿಸ್ ಪಾರ್ಟಲ್ಲೋ ಒಂದು ಪೇಯ್ನ್ ನಿಮಗೆ ಮುಂಚಿನಿಂದಲೂ ಇದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಮುಂದಿನ ಒಂದು ಕಾಸ್ ಫಾರ್ ಬ್ಯಾಕ್ ಪೇಯ್ನ್ ಅಂತ ಹೇಳಿದ್ರೆ, ಗರ್ಭದಲ್ಲಿ ಏನಾದರೂ ಗಂಡು ಮಗು ಬೆಳೀತಾ ಇದ್ದರೆ ಅಂಥವ್ರಿಗೆ ಒಂದು ಬ್ಯಾಕ್ ಪೇಯ್ನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಕೆಲವೊಂದು ರಿಸರ್ಚಸ್ ಪ್ರಕಾರ ಇದು ಒಂದು ಪ್ರೂವನ್ನು ಸಹ ಆಗಿದೆ. ಗರ್ಭದಲ್ಲಿ ಗಂಡು ಮಗು ಬೆಳೀತಾ ಇರೋರಿಗೆ ಸ್ವಲ್ಪ ಒಂದು ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ಸು ಪ್ರೆಗ್ನೆನ್ಸಿಯಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ ಬ್ಯಾಕ್ ಪೇಯ್ನ್ ಬರ್ತಾ ಇರೋರಿಗೆ ಗಂಡು ಮಗುನೇ ಆಗುತ್ತೆ ಅಂತ 100% ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಬ್ಯಾಕ್ ಪೇಯ್ನ್ ಇರುವವ್ರಿಗೆ ಗಂಡು ಮಗು ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಕಾಸಸ್ಸು, ಈ ಒಂದು ಬ್ಯಾಕ್ ಪೇಯ್ನ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಜಾಸ್ತಿನೇ ಇತ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಿ ಅವರು ಹೇಳುವ ಸಜೆಷನ್ಸು, ಅಡ್ವೈಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಬ್ಯಾಕ್ ಪೇಯ್ನನ್ನು ತಕ್ಕ ಮಟ್ಟಿಗೆ ಖಂಡಿತವಾಗ್ಲೂ ಕಡಿಮೆಯನ್ನು ಮಾಡ್ಕೋಬೋದು. ಸೊ ನೀವು ಕೂತ್ಕೊಳ್ಬೇಕಾದ್ರೆ ಸಾಫ್ಟ್ ಪಿಲ್ಲೋ ಸಪೋರ್ಟ್ಗೆ ತೊಗೊಂಡು ಕೂತ್ಕೊಳ್ಳುವಂಥದ್ದು, ಮಲಗಬೇಕಾದ್ರೆ ಒಂದು ಸಾಫ್ಟ್ ಪಿಲ್ಲೋಸು ನಿಮ್ಮ ಬ್ಯಾಕ್ಗೆ ಅಥವಾ ನಿಮ್ಮ ಕಾಲುಗಳ ಮಧ್ಯೆ ಇರಿಸುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಒಂದು ಚಿಕ್ಕ ಎಕ್ಸಸೈಸಸನ್ನು ಒಂದು ಬ್ಯಾಕ್ ಪೇಯ್ನ್ಗೆ ಮಾಡುವಂಥದ್ದು, ಈ ರೀತಿ ಫಾಲೋ ಮಾಡ್ತಾ ಬಂದರೆ ಬ್ಯಾಕ್ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ. ಡಾಕ್ಟರ್ಸ್ ಸಜೆಷನ್ಸ್ ಮೇರೆಗೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಉಪಶಮನ ಅನ್ನೋದು ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.